ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಂದು ಕ್ರಿಸ್ಮಸ್ ಡೇ. ಹ್ಯಾಪಿ ಕ್ರಿಸ್ಮಸ್ ಡೇ ಫಾರ್ ಯು ಆಲ್. ಇವತ್ತಂದು ನೋಡೋಣ ಬನ್ನಿ ಹೇಗಿದೆ ನಮ್ಮದು ಕ್ರಿಸ್ಮಸ್ದು ಪ್ರಿಪರೇಷನ್ಸು. ಬನ್ನಿ ನೋಡೋಣ. ನೋಡಿ ಇಲ್ಲಿ ಬನ್ನಿ ಬನ್ನಿ. ಮೂಲೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಾನೆಲ್ಲ ಇದನ್ನ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಒರೆಸ್ಕೊಂಡು ಇಕ್ಕಿದ್ದೀನಿ. ಬನ್ನಿ ಇವಾಗ ಚಾಪೆ ಹಾಸೋಣ. ಚಾಪೆನ ಅದ್ರ ಸೈಜ್ಗೆ ಫೋಲ್ಡ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಆಮೇಲೆ ಇದೊಂದು ಮ್ಯಾಟ್ ಹಾಸೋಣ. ನಾನು ಕೂಡ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ನೀವಂತೂ ಯಾವ್ದಾರಂತೂ ಶಾಪ್ಗೆ ಹೋಗ್ಬಿಟ್ಟು ಈ ಥರ ಕ್ರಿಸ್ಮಸ್ ಟ್ರೀ ತಗೋಬೋದು. ಆಮೇಲಂತೂ ಅದರಂತೂ ಜೊತೆನೇ ಬರುತ್ತೆ ಈ ಥರ ಸೆಟ್ಟು. ಅಥವಾ ಇದು ಡೆಕೋರೇಷನ್ಸ್ದೆಲ್ಲ ಅದನ್ನೆಲ್ಲ ಅಂತೂ ನೀವು ತಗೋಬೋದು. ಬನ್ನಿ. ಡೆಕೋರೇಷನ್ಗೋಸ್ಕರ ಇದು ಐಟಮ್ಸ್ ಮಾಡ್ತಿದ್ದೀನಿ. ನಾನಂತೂ ಇವಾಗ ಗಿಫ್ಟ್ದು ಬಾಕ್ಸ್ ಮಾಡ್ತಿದ್ದೀನಿ. ಫಸ್ಟ್ ಅಂತೂ ನಮಗೆ ಇದು ಎಂಟಿ ಮ್ಯಾಚ್ ಬಾಕ್ಸ್ ಬೇಕು. ಆಮೇಲಂತೂ ಪ್ಯಾಚ್ ಬೇಕು. ಯಾವುದಾದ್ರೂ ಥರ ತಗೋಬೇಕು. ಆಮೇಲೆ ಸಿಸರು. ಬನ್ನಿ ಇವಾಗ ಮಾಡೋಣ. ನೆಕ್ಸ್ಟ್ ಇವಾಗ ನೀವು ಇದನ್ನ ಉಲ್ಟಾ ಸುತ್ಕೋಬೇಕು. ನೋಡಿ, ಇದು ಫಸ್ಟ್ ಇದು ದಾರನ ಇದನ್ನೊಂದು ಸೈಜ್ಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಈ ಥರ ಟೈಟ್ ಮಾಡ್ಬೇಕು. ಇದರಲ್ಲಿ ಇವಾಗಂತೂ ಮಾಡಿದ್ದೀನಿ. ಆಮೇಲೆ ಗೈಸ್, ನಾವಿವಾಗ ಕೇಕ್ ಅಂತ ಮಾಡ್ತಿದ್ದೀವಿ. ಹೋಮ್ ಮೇಡ್ ಕೇಕ್ ಫಾರ್ ಕ್ರಿಸ್ಮಸ್. ಫ್ರೆಂಡ್ಸ್, ಇದು ನಾನೀಗ ಇದು ಮಾಡ್ತಿದ್ದೀನಿ, ಟೂಟಿ ಫ್ರೂಟಿ ಕೇಕು. ಇದನ್ನೆಲ್ಲ ರೆಸಿಪಿನ ಇದರಲ್ಲಂತೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೋಡ್ಕೊಂಬಿಟ್ಟು ಮಾಡ್ಕೊಳ್ಬೇಕಾದ್ರೆ. ಇವಾಗಂತೂ ಇದನ್ನ ಓವನಲ್ಲಿ ಇಡಬೇಕು. ಗೈಸ್, ಇವಾಗ ಇದನ್ನ ಹಾಕೋಬೇಕು, ಟೂಟಿ ಫ್ರೂಟಿನ. ಒಳಗಡೆನೂ ಸ್ವಲ್ಪ ಹಾಕೋಬೇಕು. ಆಮೇಲಂತೂ ಸ್ವಲ್ಪ ಮೇಲ್ಗಡೆನೂ ಉದುರಿಸ್ಕೋಬೇಕು. ಇದಕ್ಕೆಲ್ಲ ಮೈದಾ ಹಾಕಿರ್ತೀನಿ. ಗೈಸ್, ಇವಾಗ ಇದನ್ನ ಇಡ್ತಿದ್ದೀನಿ. ಟೈಮಿಂಗ್ಸು 7 ಮಿನಿಟ್ಸ್ ಇಡಬೇಕು. ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಅದು ಒಳಗಡೆ ರೊಟೇಟ್ ಆಗ್ತಿದೆ.
ಸ್ವಲ್ಪ ಕಾಣಿಸ್ತಿದೆ ಅನಿಸುತ್ತೆ ಇಲ್ಲಿ. ಆಮೇಲೆ ಅಂತೂ ಇದನ್ನೆಲ್ಲ ಫುಲ್ ತೋರಿಸ್ತೀನಿ ಹೇಗಾಗಿದೆ ಅಂತ. ಫ್ರೆಂಡ್ಸ್, ಇದು ಹೊರಗಡೆ ಇಕ್ಕಿದ್ದೀನಲ್ಲ, ಅದಕ್ಕೋಸ್ಕರ ಅಲ್ಲೊಂದು ಪ್ಲಗ್ ಇರಲಿಲ್ಲ. ಅದಕ್ಕೋಸ್ಕರ ಮನೇಲಿ ಏನಾದ್ರು ನಿಮ್ಮದು ಸ್ವಿಚ್ ಬೋರ್ಡ್ ಇದ್ರೆ ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಬೇರೆದಕ್ಕೆ ಪ್ಲಗ್ ಹಾಕ್ಬಿಟ್ಟು ನೀವು ಬೇರೆದು ಯೂಸ್ ಮಾಡ್ಬೋದು. ಬನ್ನಿ ಇವಾಗ ಇದನ್ನ ಹಾಕ್ಬಿಟ್ಟು ಗೈಸ್, ಇವಾಗ ಇದನ್ನೆಲ್ಲ ಬಿಡ್ತೀನಿ. ಗೈಸ್, ಇವಾಗಂತೂ ಇದನ್ನ ಆನ್ ಮಾಡಿದ್ದೀನಿ. ಇವಾಗ ಇವನ್ನೆಲ್ಲ ಲೈಟ್ ಹಾಕೋಣ. ನೋಡಿ, ಇದು ಲೈಟಿಂಗ್ ಸರ ಅಂತ ಬರುತ್ತೆ, ಕೇಳಿ ಅದನ್ನ ಕೊಡ್ತಾರೆ. ಇದು ಎಲೆಕ್ಟ್ರಾನಿಕ್ ಇದರಲ್ಲಿ ಅದನ್ನೆಲ್ಲ ಕ್ರಿಸ್ಮಸ್ ಟ್ರೀ ಸುತ್ತ ಆಮೇಲೆ ಇಲ್ಲೆಲ್ಲ ಹಾಕಬೇಕು. ಬನ್ನಿ ಇವಾಗೆಲ್ಲ ಹಾಕೋಣ. ನೋಡಿ ಗೈಸ್, ಇದು ಏನು ಗೊತ್ತಾ, ನೋಡಿ ಈ ಥರ ಪ್ರೊಜೆಕ್ಟರ್ ಥರ ಅದೆಲ್ಲ ನೋಡಿ ಈ ಥರ ಎಲ್ಲ ಲೈಟಿಂಗ್ಸ್ ಬರುತ್ತೆ. ಬನ್ನಿ ಇವಾಗ ಅದನ್ನೆಲ್ಲ ಇನ್ಸ್ಟಾಲ್ ಮಾಡೋಣ. ಇವಾಗ ಇನ್ನೊಂದು ಜೋಡ್ಸೋಣ ಬನ್ನಿ. ಇದನ್ನ ಇಲ್ಲೊಂದು ಹೋಲ್ ಕೊಟ್ಟಿರ್ತಾರೆ ನೋಡಿ, ಇದು ಈ ಥರ ಫಿಕ್ಸ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ. ನೋಡಿ, ಇವಾಗಂತೂ ಇದನ್ನ ಇಲ್ಲಿ ಇನ್ಸ್ಟಾಲ್ ಮಾಡಬೇಕು. ಇದೊಂದು ಚಾರ್ಜ್ ಆಗ್ತದ. ಇದನ್ನಂತೂ ಇಲ್ಲಿ ಡಾಟ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಫಿಕ್ಸ್ ಮಾಡಬೇಕು. ಆಮೇಲೆ ಇದನ್ನ ಸ್ವಿಚ್ ಬೋರ್ಡ್ ಇದನ್ನ ಆಫ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿ. ನೆಕ್ಸ್ಟು ಇದನ್ನ ಹಾಕೋಣ. ಈ ಥರ ನೀವು ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಏನು ಸಕ್ಕತ್ತಾಗಿ ಬರುತ್ತೆ. ನೈಟ್ ಹೊತ್ತು ತೋರಿಸ್ತೀನಿ. ನೈಟ್ ಹೊತ್ತು ಇನ್ನಂತೂ ಸಕ್ಕತ್ತಾಗಿರುತ್ತೆ. ಇವಾಗ ಆಗಿದೆ. ಬನ್ನಿ ಚೆಕ್ ಮಾಡೋಣ ಆಗಿದೆಯಾ ಇಲ್ವಾ ಅಂತ. ಟೂತ್ ಪಿಕ್ ತಗೊಂಡು ಈ ಥರ ಅಂತೂ ಒಳಗಡೆ ಹಾಕಿದ್ರೆ ನೋಡಿ, ಈಗ ಅದೆಲ್ಲ ಅಂಟಬಾರ್ದು. ನೀಟಾಗಿ ಬೆಂದಿದೆ. ಬೆನ್ನಿ ಇವಾಗ ಗೈಸ್, ಇದನ್ನ ಇವಾಗ ಓಪನ್ ಮಾಡೋಣ. ಫಸ್ಟ್ ಸೈಡ್ ಎಲ್ಲ ಬನ್ನಿ ಇವಾಗ ಓಪನ್ ಮಾಡೋಣ. ಸ್ಲೋ ಆಗಿ ಮಾಡಬೇಕು. ನೋಡಿ, ಇವಾಗ ಇದನ್ನೆಲ್ಲ ಹೊಳ್ಸಾಕಿದ್ದೀನಿ. ಇವಾಗಂತ ಇದ್ರ ಮೇಲ್ಗಡೆ ಹಿಂಗೆ ಹೊಡೆದ್ರೆ ಅದೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಇಷ್ಟು ಸ್ಪಾಂಜ್. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ಇದನ್ನ ಥರ್ಮಾಕೋಲ್ದು ಶೀಟ್ ಬೇಕಾದ್ರೆ ಇದು ತಗೋಬೋದು, ಶಾಪಲ್ಲಿ ಸಿಗುತ್ತೆ. ನಾವಿದನ್ನ ಕೆಳಗಡೆ ಅಂತ ಸರ್ಫೇಸ್ಗೆ ಹಾಕೋಬೇಕು. ಕರೆಕ್ಟ್ ಸೈಜಲ್ಲಿ ಸರ್ಫೇಸ್ಗೆ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ನಾವು ಇದನ್ನ ಕ್ರಿಸ್ಮಸ್
ಕ್ರಿಸ್ಮಸ್ ಟ್ರೀನ ಇಲ್ಲಿ ಸೆಂಟ್ರಲ್ ಅಲ್ಲಿ ಮೂಲೆಯಲ್ಲಿ ಇಡಬೇಕು. ಈ ಥರ ಮೂಲೆಯಲ್ಲಿಡಿ. ಆಮೇಲೆ ಅಂತೂ ಈ ಥರ ಇದನ್ನೆಲ್ಲ ಪೀಸಸ್ ಮಾಡ್ಕೊಳ್ಳಿ. ಇದು ಥರ್ಮಾಕೋಲ್ ಪೀಸಸ್ ಇರುತ್ತಲ್ಲ ಅದರಲ್ಲೆಲ್ಲ ಈ ಥರ ಚಿಕ್ಕದು ಪೌಡ್ರ್ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ಉದುರಿಸಿ ಇದ್ರ ಮೇಲೆ ಅದೆಲ್ಲ ಸ್ನೋ ಥರ ಕಾಣಿಸುತ್ತೆ. ಕೆಳಗಡೆನೂ ಸರ್ಫೇಸ್ ಕೂಡ ಸ್ನೋ ಥರ ಕಾಣಿಸ್ಲಿಗೋಸ್ಕರ ನಾನು ಥರ್ಮಾಕೋಲ್ ಹಾಕೊಂಡಿದ್ದೀನಿ. ಅದೆಲ್ಲ ಸ್ನೋ ಥರ ಕಾಣಿಸೋವರೆಗೂ ನೀವು ಹಾಕೋತಾ ಇರಿ. ಆ ಥರ ಹಾಕ್ಕೊಳ್ಳಿ. ಆಮೇಲೆ ಇದು ಇರುತ್ತಲ್ಲ ಥರ್ಮಾಕೋಲ್ ಪೀಸಸ್ನ ಅದನ್ನ ಈ ಥರ ಚಿಕ್ಕದಾಗಿ ಮುರ್ಕೊಂಡು ಈ ಥರ ಬಾಲ್ಸ್ ಮಾಡಿಬಿಟ್ಟು ಸೈಡೆಲ್ಲ ಹಾಕಿ. ನೀವು ಯಾವ್ದಾದ್ರು ಫೋಟೋ ಶೂಟಿಂಗ್ ಮಾಡಬೇಕಾದ್ರೆ ನೀವು ಈ ಥರ ಹಾಕ್ಕೊಂಡು ಈ ಥರ ಹಾಕ್ತಿದ್ರೆ ಅದು ಸ್ನೋ ಥರ ಕಾಣಿಸುತ್ತೆ. ಗೈಸ್ ಇವಾಗೆಲ್ಲ ಮಾಡಿದ್ದೀನಿ ನೋಡಿ ಅದು ಹೇಗಿದೆ ಅಂತ. ಇಷ್ಟೊತ್ತರೆಗೂ ಕುತ್ಕೊಂಡು ಮಾಡಿದ್ದೀನಿ. ಇವಾಗೆಲ್ಲ ಕತ್ಲಾಗ್ತಾ ಇದೆ, ಬರ್ತಾ ಇದೆ. ಬನ್ನಿ ನೋಡೋಣ. ರಾತ್ರಿ ಫುಲ್ ಇಕ್ಕಿರ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ಇವಾಗ ಗಿಫ್ಟ್ಸ್ ಇಡೋದು ಬನ್ನಿ. ಅದು ಮಾಡಿದ್ವಲ್ಲ, ಬನ್ನಿ ಇದಕ್ಕನ ಮೂರು ಮಾಡಿದ್ವಲ್ಲ ನೋಡಿ ಇದನ್ನಂತ ಸ್ಟಾರ್ನ ನಾನೇ ಮಾಡಿದ್ದು. ವೈಟ್ ಕಲರ್ ಶೀಟಲ್ಲಿ ಮಾಡಿಬಿಟ್ಟು ಪೇಂಟ್ ಹಾಕಿದ್ದೀನಿ. ಆಮೇಲೆ ಈ ಥರ ಸ್ಟಿಕ್ಕರಿಂದ ವಾಲ್ಗೆ ಹಾಕಿದ್ದೀನಿ. ಆಮೇಲೆ ಇಲ್ಲೊಂದು ಇದು ಹೋಲ್ಡ್ ಮಾಡಿಬಿಟ್ಟು ದಾರ ಹಾಕ್ಬಿಟ್ಟು ಈ ಥರ ಪ್ಯಾಚ್ ಹಚ್ಚಿದ್ದೀನಿ. ಈಸಿ ಇದು ಸ್ಟಾರ್ ಮಾಡೋದು. ನೋಡಿ ಏನು ಸಖತ್ತಾಗಿದೆ. ಇದು ಫೈನಲ್ ಅಂತ ಲುಕ್ಕು ನೋಡಿ ಹೇಗಿದೆ. ಬೆಳಿಗ್ಗೆಯಿಂದ ಮಾಡಿದ್ದು ನೋಡಿ ಹೇಗಿದೆ. ಇವಾಗಂತೂ ನಾವು ಕೇಕ್ನೆಲ್ಲ ಕಟ್ ಮಾಡ್ತೀವಿ. ಟೂಟಿ ಫ್ರೂಟಿ ಕೇಕ್, ಎಗ್ಲೆಸ್ ಕೇಕ್. ಹ್ಯಾಪಿ ಕ್ರಿಸ್ಮಸ್ ಡೇ ಎಲ್ಲರಿಗೂ. ನೋಡಿ ಇವಾಗ ತಿಂತಿದ್ದೀನಿ. ಫುಲ್ ಸಖತ್ತಾಗಿದೆ. ನಾನು ಆಲ್ರೆಡಿ ಒಂದು ಪೀಸ್ ತಿಂದೆ. ನೀವು ಕೂಡ ಅಂತ ಹೇಗಂತೂ ಸೆಲೆಬ್ರೇಟ್ ಮಾಡ್ತೀರಾ ಅಂತ ತಿಳಿಸಿ. ಥ್ಯಾಂಕ್ ಯು ನೋಡಿದ್ದಕ್ಕೆ. ನಮ್ಮದು ವಿಡಿಯೋ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.